ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಮಿತಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನಾವು ಫ್ರೈಡೇನೇ ಹೊರಟು ಬಂದ್ವಿ ನಮ್ಮ ಅಣ್ಣನ ಮದುವೆಗೆ. ಯಾಕಂದರೆ ಗಂಡು ಮಾಡ್ತಿದ್ದಿದ್ದು ಅವತ್ತೇ, ಅದಕ್ಕೋಸ್ಕರ ನಮ್ಮ ಮಾಮವ್ರ ಜೊತೆ ನಾನು ಬಂದೆ. ನೋಡಿ, ಇವನೇ ಮದುವೆ ಗಂಡು. ಕಚ್ಚೆ ಪಂಚೆ ಹಾಕ್ಸ್ಕೊತಾ ಇದ್ದ. ಗಂಡು ಮಾಡಿ ಬಿಡ್ತಾಯಿದ್ರು ಶುಕ್ರವಾರನೇ, ಶನಿವಾರ ಮಾಡಲ್ಲ. ಅದಕ್ಕೋಸ್ಕರ ದೇವರೆಲ್ಲ ಕರ್ಕೊಬಂದಿದ್ರು, ಹಸೆ ಹಾಕಿದ್ರು. ಹಾಗೆ ಇಲ್ಲಿ ಊಟಕ್ಕೆ ಎಲ್ಲ ಅಡುಗೆ ವ್ಯವಸ್ಥೆನೂ ಆಗ್ತಾಯಿತ್ತು. ಈಗ ಮಾಡು, ಚೆನ್ನಾಗಿ ಮಾಡಿದೆ ಕಣ. ಈ ಅಜ್ಜಿ ನೋಡಿ, 0 ಸೈಜ್ ಇರೋದು ಇವರು. ತೋರಿಸ್ತೀನಿ ತಡೀರಿ, ಈ ಅಜ್ಜಿನ ತೋರಿಸಿದ್ದೆ. ಇಲ್ಲಿ ಮೇಕಪ್ ಮಾಡ್ಕೊತಾರೆ. ಇವನಿಂದನೇ ಲೈಕ್ಸ್ ಬರಲಿ. ಬೆಳ್ಳ ಕಾಣಿಸ್ತಿದ್ಯಲ್ರಿ, ಏನ್ ಸಮಾಚಾರ? ನೋಡ್ತಾನೆ ಉಡ್ತಾನೆ ಏನ್ ಮಾಡತ್ತೆ? ಸೂಪರ್ ಆಗಿ ಕಾಣಿಸ್ತಾ ಇದೆಯಾ? ಇಲ್ಲಿ ಮೆಹಂದಿ ಹಾಕ್ಸ್ಕೊತಾ ಇದ್ರು, ಹಾಗೆ ಸಾಂಗ್ ಕೂಡ ಹಾಕಿದ್ರು. ಮಕ್ಳುಗಳೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ರು. ನಮ್ಮ ಅಕ್ಕನ ಮಗ ಅಂತೂ ಫುಲ್ ಜೋಶಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದ. ಅದೇನಕ್ಕೆ ಹಂಗೆ ಫುಲ್ಲು ಜೋಶಲ್ಲಿ ಡ್ಯಾನ್ಸ್ ಮಾಡ್ತಿದ್ನೋ, ಇದೇ ಫಸ್ಟ್ ಟೈಮ್ ಆ ಥರ ಅವ್ನು ಮಾಡಿದ್ದು. ಹುಡುಗಿ ಕಾಮೆಂಟ್ ಮಾಡಕ್ ಹೇಳ್ಬೇಕಾ? ನೆಕ್ಸ್ಟ್ ಮದ್ವೆ ನಿಮ್ದೆ, ನೆಕ್ಸ್ಟ್ ಮದ್ವೆ ಇವಂದೆ ತಾನೆ. ಅಲ್ಲಿ ಸಾಂಗ್ ಹಾಕಿದ್ರಿಂದ ಏನು ಮಾತಾಡೋದು ಕೇಳಿಸ್ತಾ ಇರಲಿಲ್ಲ, ಅವನೇನು ಹೇಳೋದು ಕೇಳಿಸ್ತಾ ಇರಲಿಲ್ಲ. ನಾನು ಹೇಗೆ ಅನಿಸ್ತಾ ಇದೆ, ಎಷ್ಟು ಜೋಶ್ ಇದೆ ಅಂತ ಎಲ್ಲ ಕೇಳ್ತಾ ಇದ್ದೆ. ಅವನು ನನ್ನ ಹುಡುಗಿನ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಎಲ್ಲ ಕಿಂಡಲ್ ಮಾಡ್ತಿದ್ದ. ನಮ್ಮ ಕಡೆ ಶನಿವಾರ ಭಾನುವಾರ ಮದುವೆ ಬಂದು ಶುಕ್ರವಾರನೇ ಗಂಡು ಮಾಡಿಬಿಡ್ತಾರೆ. ಚಪ್ಪಲನೂ ಕೂಡ ಒತ್ತಿ ಹಾಕ್ತಾರೆ. ಹಾಗಾಗಿ ಶುಕ್ರವಾರ ಕೆಲಸಗಳು ಜಾಸ್ತಿ ಇರುತ್ತೆ. ಸಾಟರ್ಡೆ ಶನಿವಾರ ಏನೂ ಇರಲ್ಲ, ಸೀದಾ ಚೌಟ್ರಿಗೆ ಹೋಗೋದಷ್ಟೇ. ಹಾಗಾಗಿ ಅವತ್ತಿನಿಗೆ ಏನೂ ಮಾಡ್ಕೊಳಕ್ಕಾಗಿಲ್ಲ. ಹಾಗಾಗಿ ನಾವು ಸಾಟರ್ಡೆ ನೈಟ್ ಚೌಟ್ರಿಗೆ ಬಂದ್ವಿ. ರಿಸೆಪ್ಷನ್ ಇತ್ತು ಮಾಡಾಳಲ್ಲಿ. ಇವನು ಯಾರಪ್ಪ ಅಂತ ಅಂದರೆ ನಮ್ಮಮ್ಮನ ಅತ್ತೆ ಮಗ. ಅಂದರೆ ನಮ್ಮಮ್ಮ ಇದ್ದಾರಲ್ಲ, ನಮ್ಮಮ್ಮನ ಅಮ್ಮ ಅಂದರೆ ನಮ್ಮ ಅಜ್ಜಿ, ಅವ್ರ ತಮ್ಮನ ಮಗ ಇವನು. ಇವಂದೇ ಲಾಸ್ಟ್ ಮದುವೆಯಲ್ಲಿ. ಅದಕ್ಕೋಸ್ಕರ ಎಲ್ಲರೂ ತುಂಬಾ ಖುಷಿಯಾಗಿದ್ದರು, ತುಂಬ ಎಂಜಾಯ್ ಕೂಡ ಮಾಡ್ತಾಯಿದ್ರು. ಇದೇ ಲಾಸ್ಟ್ ಮದುವೆ ಆ ಊರಲ್ಲಿ ಅಂತ ತುಂಬಾ ಖುಷಿಯಿಂದ ಆಯಿತು. ನಮ್ಮ ಫ್ಯಾಮಿಲಿ ತುಂಬ ಬಿಗ್ ಫ್ಯಾಮಿಲಿ. ಸೊ ಎಲ್ಲರೂ ಅಷ್ಟೇ, ಏನಾದರೂ ಒಂದು ಫಂಕ್ಷನ್ ಅಂತ ಅಂದರೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿಕೊಂಡು ಅವ್ರ ಕೆಲಸಗಳನ್ನೆಲ್ಲ ಬಿಟ್ಟು ನಮಗೋಸ್ಕರ ಬರ್ತಾರೆ. ಹೇಳೋ, ನನ್ನ ಯೂಟ್ಯೂಬ್ ಚಾನಲ್ಗೆ ಬರೋದು ಬೇಡವಾ ನೀವು? ಹೇಳೋ, ಏನು ಹೆಂಗ ಅನ್ಸ್ತೈತೆ? ಖುಷಿ ಆಗ್ತೈತಾ? ನಾವು ಅವ್ರ ಕೈ ಹಿಡ್ಕೊ ಅಂತ ರೇಗಿಸ್ತಾ ಇದ್ವಿ. ಅವ್ನು ಸ್ಮೈಲ್ ಕೂಡ ಮಾಡ್ತಾ ಇರಲಿಲ್ಲ, ಅವ್ರ ಕೈ ಕೂಡ ಹಿಡ್ಕೋತಾ ಇರಲಿಲ್ಲ. ಅದಕ್ಕೆ ರೇಗಿಸ್ತಾ ಇದ್ವಿ, ಕೈ ಹಿಡ್ಕೊ ಅಂತ. ಇವನು ರೇಗಿಸೋದ್ರಲ್ಲಿ ಏನೋ ಒಂಥರ ಖುಷಿ, ಅದಕ್ಕೋಸ್ಕರ ಹಾಗೆ ರೇಗಿಸ್ತಾ ಇದ್ವಿ. ನೈಟ್ ಫುಲ್ ಸುಸ್ತಾಗಿತ್ತು, ಹೋಗಿ ಮಲ್ಕೊಂಡ್ವಿ. ಬೆಳಗ್ಗೆ ರೆಡಿ ಆದ್ವಿ. ಮುಹೂರ್ತ 9:30 ಇದ್ದಿದ್ದು. ಹಾಗಾಗಿ ರೆಡಿಯಾಗಿ ತಿಂಡಿ ಮುಗಿಸ್ಕೊಂಡು ಡೈರೆಕ್ಟ್ ಮುಹೂರ್ತ ಮಾಡೋಣ ಅಂತ ಹೊರಟ್ವಿ. ಕೂದಲು ಸರಿ ಮಾಡ್ಕೊಳ ಮಂಗ್ಸ್ಕ್ಯಾ. ಏನು ಸಮಾಚಾರ ಹೇಳು? ನಿನ್ನ ಮಗಳು ನೋಡಿ ಎಷ್ಟು ಚೆನ್ನಾಗವಳು. ಚೆನ್ನಾಗಿತ್ತಾ? ಆಮೇಲೆ ಇನ್ನು ಮದುವೆ ಮುಗ್ದೇ ಇಲ್ಲ.
ಬಾಕಿ ಇದೆ. ನಾವು ಹಾಗೆ ಮಾಡಾಳ್ ಗೌರಮ್ಮನ ದೇವಸ್ಥಾನಕ್ಕೆ ಹೋಗಿದ್ವಿ. ಹತ್ರ ಇತ್ತು, ಅದು ಮಾಡಾಳ್ ಚೌಟ್ರಲ್ಲಿ ಅಲ್ವಾ ಮದುವೆ ಆಗ್ತಿತ್ತು, ಹಾಗಾಗಿ ಹತ್ರ ಇತ್ತಲ್ಲ ದೇವಸ್ಥಾನ ಹೋಗ್ಬಿಟ್ಟು ಬರೋಣ ಅಂತ ಹೋಗಿದ್ವಿ. ನಾನಂತೂ ಇದೇ ಫಸ್ಟ್ ಟೈಮ್ ಹೋಗಿದ್ದು. ಎಷ್ಟೊಂದು ಸಲ ಗೌರಮ್ಮನ ಕೂರಿಸಿದಾಗ ಹೋಗಬೇಕು ಅಂತ ಅನ್ಕೋತಾ ಇದ್ದೆ, ಹೋಗೋಕ್ಕೆ ಆಗಿರಲಿಲ್ಲ. ಈ ಟೈಮಲ್ಲಿ ಹೆಂಗೋ ದೇವರು ಕರೆಸ್ಕೊಂಡ್ರು. ಚೆನ್ನಾಗಿತ್ತು, ಚೆನ್ನಾಗಿ ದರ್ಶನವೂ ಆಯಿತು. ಮದುವೆಗೆ ಬಂದವರೆಲ್ಲ ಕೂಡ ಬಂದು ನೋಡ್ಕೊಂಡು ಹೋಗ್ತಾಯಿದ್ರು. ಮುಹೂರ್ತ ಮುಗಿಸ್ಕೊಂಡು ಬಂದ ಮದುಮಗ ಇವಾಗ ರಿಸೆಪ್ಷನ್ಗೆ ರೆಡಿ ಆಗೋಕ್ಕೆ ಹೋಗ್ತಿದ್ದಾನೆ. ನಮ್ಮ ಯಜಮಾನ್ರನ್ನ ಕರಿತಾ ಇದ್ದ ಬಾಬಾ ಅಂತ. ಇವಳು ನಮ್ಮ ದೊಡ್ಡಮ್ಮನ ಮಗಳು ಪೋಸ್ಟ್ ಕೊಡ್ತಾ ಇದ್ಲು ನನ್ನ ಯೂಟ್ಯೂಬ್ ಚಾನಲ್. ಗೊತ್ತೇ ಇಲ್ಲ ನಮಗೆ, ಗೊತ್ತೇ ಇಲ್ಲ ಗೈಸ್, ಇವ್ರು ನನ್ನ ಗಂಡ ಅಂತ ನೋಡಿ ಫ್ರೆಂಡ್ಸ್. ಇವ್ರು ನಮಗೆ ಬಿಟ್ಟು ಊಟ ಮಾಡಿದ್ರೆ ಮಾತಾಡ್ಸಿಲ್ಲ, ಊಟನೇ ಮಾಡಿಲ್ಲ. ನಂಬರ್ ಕೊಡ್ತೀನಿ, ಚೆನ್ನಾಗಿರುತ್ತೆ. ನನ್ನ ಚಾನೆಲ್ ಗ್ರೋ ಆದಂಗೆ ಏನಾದರೂ ಹೇಳು. ಏನೇನು ಹೇಳ್ತೀನಿ ನೀನು ಏನಂತ ಕೊಟ್ಟಿಯಲ್ಲ ಲಾಗಲ್ ಏನಂತ ಕೊಟ್ಟಿ ಹೆಸರು? ಸ್ಮಿತಾ. ಸ್ಮಿತಾ ಸ್ಮಿತಾ ಹೆಸರು ಅಂತ ನಂದು ರಶ್ಮಿಯಿಂದ ಸ್ಮಿ, ಅವ್ರದ್ದು ಮಂಜುನಾಥಿಂದ ತಾ. ಸ್ಮಿತಾ ಗೊತ್ತಾ? ನೀನು ಅಷ್ಟು ನಕ್ಕ ಅಂತ ಗೊತ್ತಾಯ್ತು. ಏನೇನು ಗೊತ್ತಾಯ್ತಿಲ್ಲ. ಮುಂದಿನ ಸಲ ಮದುವೆ ಆಯ್ತದೆ, ಈ ವರ್ಷನೇ ಆಗುತ್ತೆ. ಮತ್ತೆ ನೆಕ್ಸ್ಟ್ ಮದುವೆ ಇವ್ರ ಮದುವೆ ಗೊತ್ತಿಲ್ಲ ಅಷ್ಟೇ. ಇಬ್ಬರಿಗೆ ನಾನು ಮತ್ತೆ ಅಂತೆ ಆಯ್ತು. ನಲ್ಲಿ ತೋರಿಸಿ ಈ ಮಾತಿ ನಲ್ಲಿ ತೋರಿಸಿ ಚಾನಲ್ ಇರೋಲ್ಲ ನೀವು ಒಬ್ಬರು ಏನು ಹೇಳಿದ್ರು ನೀನು? ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು. ನೀವು ಆಗಿರ ಬೇರೆಯನ್ನ ಮಾಡಿಸ್ಬೇಕು, ಅದಕ್ಕೆ ಮಾಡ್ಸು ಅಂತ ಹೇಳ್ತಾ ಇರೋದು. ದಾಳಿಂಬೆಲ್ಲ ಸಬ್ಸ್ಕ್ರೈಬ್ ಮಾಡೋದು. ದಾಳಿಂಬೆಲ್ಲ ನಿಮ್ಮ ಊರಲ್ಲಿರೋ ಫೋನ್ ಎಲ್ಲ ಇಸ್ಕೊಂಡು ಮಾಡಿಸು. ಎಲ್ಲಿ ನೀನು ಸಬ್ಸ್ಕ್ರೈಬ್ ಆಗಿದೆ ತೋರಿಸು ಫಸ್ಟ್. ನೆಟ್ ಓಪನ್ ಮಾಡು. ನೆಟ್ ಯಾಕೆ? ಯೂಟ್ಯೂಬ್ ಓಪನ್ ಮಾಡು. ಏನು ಓಪನ್ ಮಾಡು? ಯಾಕೆ? ನಾನು ನೋಡ್ತೀನಿ, ಸರ್ಚ್ ಮಾಡಿ ನೋಡ್ತೀನಿ, ಕೊಡು. ನೀನು ಹಂಗೆ ಮಾಡಿ ಹೋಗು. ನಾವು ಹೊರಟ್ವಿ. ನಾನು ನಮ್ಮ ಅಮ್ಮನೂರಿಗೆ ಬಂದೆ, ಯಾಕಂದರೆ ಇನ್ನು 2 ಡೇಸಲ್ಲಿ ನಮ್ಮ ಮನೆಗೆ ದೇವ್ರು ಕರ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ಮತ್ತೆ ಇನ್ನೇನು ಹೋಗೋದು ಬರೋದು ಅಂತ ನಮ್ಮ ಮನೆಯವ್ರು ಇಲ್ಲೇ ಬಿಟ್ಟೋದ್ರು. ಇವಾಗ ಎಕ್ಸ್ಪೀರಿಯನ್ಸ್ ಸುಸ್ತಾಗಿದೆ, ರೆಸ್ಟ್ ತಗೋಬೇಕು, ಆತಿಲ್ಲ ನಿಂತ್ಕೊಳಕ್ಕೆ, ತುಂಬ ಕಷ್ಟ. 3 ತಿಂಗಳು ಬಿಟ್ಟು ಹೇಳ್ತೀನಿ. ಆಯ್ತು, ಬಾಯ್. ನಾವೆಲ್ಲರಿಗೂ ಬಾಯ್ ಹೇಳ್ಬಿಟ್ಟು ಹೊರಟ್ವಿ, ಯಾಕಂದರೆ ನಾನು ನಮ್ಮ ಅಮ್ಮನ ಊರಿಗೆ ಹೋಗಬೇಕಿತ್ತು. ಹಾಗಾಗಿ ಅಲ್ಲಿ ನನ್ನ ಡ್ರಾಪ್ ಮಾಡಿಬಿಟ್ಟು ನಮ್ಮ ಯಜಮಾನ್ರು, ನನ್ನ ತಮ್ಮ, ನಮ್ಮ ಅಕ್ಕವರೆಲ್ಲ ಬೆಂಗಳೂರು ಹೋಗಬೇಕಿತ್ತು. ನಾವಂತೂ ಕಾರಲ್ಲಿ ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಸಾಕ ಸುಸ್ತಾಗ್ಬಿಟ್ಟಿತ್ತು, ಹಾಗಾಗಿ ಚೆನ್ನಾಗಿ ನಿದ್ದೆ ಮಾಡ್ಕೊಂಡ್ವಿ. ಏನು ಅನಿಸ್ತು ಮದುವೆಗೆ? ಸಾಕಾಗೋಯ್ತು ಆ ಬಸ್ಸು. ಅಮ್ಮ ಅಪ್ಪಾಜಿ ಬಸ್ಸಿಗೆ ಬಂದರು. ಈ ವ್ಲಾಗ್ ಇಷ್ಟ ಆಗಿತ್ತು. ನಮ್ಮ ಅಣ್ಣನ ಮದುವೆ ಮುಗ್ದೋಗಿದ್ದೇ ಗೊತ್ತಾಗಲಿಲ್ಲ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.